ನಾವು ಆಕ್ಚುಲಿ ರೈನ್ ವಾಟರ್ ಸಿಸ್ಟಮ್ ಮಾಡಿದೆ ಅಂತ ಹೇಳಿದ್ನಲ್ವಾ. ಆಕ್ಚುಲಿ ಅದ್ರ ಬಗ್ಗೆ ನೋಡಿ ತೋರಿಸ್ತೀನಿ. ಇಲ್ಲಿ ತೋರಿಸ್ತು ಪ್ರತಿ ಇವನು ನೀರು ಯಾವ ತರ ಆರ್ತಿದೆ ಅಂದ್ಬಿಟ್ಟು ಅವರಿಗೆ ವೀಕ್ಷಕರಿಗೆ ತೋರಿಸು. ಅದು ನೀಟಾಗಿ ಸ್ವಲ್ಪ ಇದನ್ನ ಫೋಕಸ್ ಮಾಡಿ ತೋರಿಸ್ತು ಪ್ರತಿ ನೀಟಾಗಿ ನೋಡಿ. ಇದು ಆಕ್ಚುಲಿ ಸಣ್ಣ ಸಣ್ಣ ಹೋಲ್ ಇರುತ್ತೆ. ಸೊ ಹೋಲಲ್ಲಿ ಆ ಕಡಿಕೆ ಒಂದ 2ರಿಂದ 3 ಅಡಿ ಆರುತ್ತೆ, ಈ ಕಡಿಕೆ ಒಂದು 2ರಿಂದ 3 ಅಡಿ ಆರುತ್ತೆ ನೀರು. 2.5 ಅಡಿ ಆರುತ್ತೆ ನೀರು. ಸೊ ನೀಟಾಗಿ ನೋಡಿ ಎಲ್ಲಾ ಪಟಗಳಿಗೆ ನೀಟಾಗಿ ಹೆಂಗೆ ನೀರು ಕುಡಿತಾ ಇದ್ದಾರೆ ನೋಡಿ. ಆಕ್ಚುಲಿ ನಾವು ಮಳೆ ಬಂದ್ರೆ ನೀರು ಯಾವ ತರ ಭೂಮಿ ನೀರು ಕುಡಿಯುತ್ತೋ ಆ ತರ ನೀರು ಕುಡಿಯುತ್ತೆ. ಮತ್ತೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ, ಇದು ಆಕ್ಚುಲಿ ಏನಂದ್ರೆ ಕಮ್ಮಿ ನೀರ್ನ ನೀವು ಜಾಸ್ತಿ ಹೊಲಕ್ಕೆ ಹಾಯಿಸ್ಬೋದು ಒಂದು, ಮತ್ತೆ ತಿರ್ಗಾ ಕಮ್ಮಿ ನೀರಿನಲ್ಲಿ ನೀವು ಜಾಸ್ತಿ ಬೆಳೆಗಳನ್ನ ಬೆಳಿಬಹುದು ಎರಡು. ಓಕೆನಾ? ನೋಡಿ ನೀರು ಆಕ್ಚುಲಿ ಯಾವ ತರ ಸಪ್ಲೈ ಆಗುತ್ತೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬರ್ತಾ ಇದೆಯಲ್ಲ ಈ ತರ ಸಣ್ಣದಾಗಿ ಹೋಲ್ ಇರುತ್ತೆ, ಆ ಹೋಲಿಂದ ನೀರು ಸಪ್ಲೈ ಆಗುತ್ತೆ ನೋಡಿ ಭೂಮಿಗೆ. ನಿಮ್ದು ಆಕ್ಚುಲಿ ಇದು ಹೆಂಗೆ ಅಂದ್ರೆ ನಿಮ್ದು ಮೋಟ್ರ್ ಇದೆಯಲ್ಲ, ಮೋಟ್ರ್ ಎಷ್ಟು ಪ್ರೆಷರ್ ಆಗಿ ನೀರು ಹೊಡಿಯುತ್ತೆ ಅಷ್ಟು ಪ್ರೆಷರ್ ಆಗಿ ಇದು ನೀರು ಸಪ್ಲೈ ಆಗುತ್ತೆ. ಅಂದ್ರೆ ಫೋರ್ಸ್ ಆಗಿ ಆ ಕಡೆ ಈ ಕಡೆ ಆರುತ್ತೆ. ನಿಮ್ದು ಎಷ್ಟು HP ಮೋಟ್ರ್ ಇರುತ್ತೆ ಅದ್ರ ಮೇಲೆ ನೀವು ಇದನ್ನ ಪೈಪ್ಗಳನ್ನ ಎಷ್ಟು ಅಡಿಗೆ ಒಂದು ಪೈಪ್ ನ ಹಾಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೀವು ಅದನ್ನ ಹಾಕೊಂಡ್ರೆ ನಿಮ್ದು ಇದು ಮೋಟ್ರು ಪ್ರೆಷರ್ ಲೆವೆಲ್ ಜಾಸ್ತಿ ಇತ್ತು ಅಂದ್ರೆ ನೀವು ಬೇಕಂದ್ರೆ 6 ಅಡಿ 7 ಅಡಿಗೆ ಹಾಕೋಬಹುದು. ಪ್ರೆಷರ್ ಲೆವೆಲ್ ಏನಾದ್ರು ಕಮ್ಮಿ ಇತ್ತು ಅಂದ್ರೆ ನೀವು 2.5 ಅಡಿಗೆ ಹಾಕೊಂಡ್ರೆ ನಿಮ್ಗೆ ಆರಾಮಾಗಿ ಆರುತ್ತೆ ನೀರು, ನೀಟಾಗಿ ಸಪ್ಲೈ ಆಗುತ್ತೆ. ಮತ್ತೆ ತಿರ್ಗಾ ಕರೆಕ್ಟ್ ಆಗಿ ಸಸಿಗಳಿಗೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಸಪ್ಲೈ ಆಗೋದ್ರಿಂದ ಸಸಿಗಳು ಕೂಡ ನೀಟಾಗಿ ಬರ್ತವೆ ನೋಡಿ. ಎಷ್ಟು ನೀಟಾಗಿ ನೀರು ಹಾರ್ತಿದೆ ಅಂದ್ಬಿಟ್ಟು. ಇದರಿಂದ ಆಕ್ಚುಲಿ ತುಂಬಾ ಉಪಯೋಗ ಇದೆ. ಅದು ಹೇಳಿದ್ನಲ್ಲ, ಕಡಿಮೆ ನೀರಲ್ಲಿ ಜಾಸ್ತಿ ಬೆಳೆ ಬೆಳಿಬಹುದು, ಮತ್ತೆ ಜಾಸ್ತಿ ಭೂಮಿಗೆ ನೀರು ಹಾಯಿಸ್ಬೋದು. ಮತ್ತೆ ಇದ್ರ ಬನ್ನಿ ನಾನು ತೋರಿಸ್ತೀನಿ. ಆಕ್ಚುಲಿ ಇನ್ನು ಅಲ್ಲಿ ಗೇಟ್ ವಾಲ್ಗಳು ಮತ್ತೆ ಅದನ್ನ ಯಾವ್ಯಾವ ತರ ಸಿಸ್ಟಮ್ ಇರುತ್ತೆ ಅದನ್ನು ಕೂಡ ನಿಮ್ಗೆ ನೀಟಾಗಿ ಇನ್ನೊಂದ್ಸತಿ ತೋರಿಸ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಆಕ್ಚುಲಿ ಸರಿಯಾಗಿ ಹೇಳೋಕೆ ಆಗಿರ್ಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ ನಾನು. ನೋಡಿ ಇದು ಆಕ್ಚುಲಿ ಗೇಟ್ ವಾಲ್ ನೋಡಿ ಯಾವ ತರ ಬರುತ್ತೆ ಅಂದ್ರೆ ನೋಡಿ ಈ ತರ ಬರುತ್ತೆ. ಇವಾಗ ಈ ಲೈನ್ಗೆ ಇವಾಗ ನೀರು ಸಪ್ಲೈ ಆಗ್ತಿದೆಯಲ್ವಾ, ಇಲ್ಲಿ ಆಫ್ ಮಾಡಿದ್ರೆ ಇಲ್ಲಿ ಫುಲ್ ನೀರ್ ಸಪ್ಲೈ ಸ್ಟಾಪ್ ಆಗುತ್ತೆ. ನಿಮ್ಗೆ ಏನಾದ್ರು ಆಕ್ಚುಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ನೋಡಿ ನಾವು 3 ಲೆಂತ್ ಮಾತ್ರ ನಮ್ದು ನೀರ್ನ ಹಾಯ್ಸಕ್ ಬಿಟ್ಟಿದೀವಿ. ಯಾಕಂದ್ರೆ ನಮ್ದು ಮೋಟ್ರ್ ಪ್ರೆಷರ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ. ಸೊ ಅದರಿಂದ ನಾವೇನ್ ಮಾಡ್ತಾ ಇದೀವಿ, ಬರೀ 3 ಲೆಂತ್ ಮಾತ್ರ ಬಿಟ್ಟಿದೀವಿ. ಹಿಂಗೆ ಪ್ರತಿಯೊಂದು ಪೈಪ್ ಕೂಡ ನೀವು ಗೇಟ್ ವಾಲ್ ಹಾಕ್ಸ್ಕೊಂಡು ಏನಂದ್ರೆ ನಿಮ್ಗೆ ಮೋಟ್ರಿಂದ ನೀರ್ ಸಪ್ಲೈ ಕಮ್ಮಿ ಇದೆ ಅಂದಾಗ ನೀವು ಬೇಕಂದ್ರೆ ಇವಾಗ ನೋಡಿ ಇದು ಫುಲ್ ತೋರಿಸ್ತು ಪ್ರತಿ. ಇದು ಆಕ್ಚುಲಿ ಎಷ್ಟಿದೆ ಅಂದ್ರೆ ಇದು ನೋಡಿ 1 2 3 4 5 6 7 8 ಪೈಪ್ ಹಾಕಿದೀವಿ. ಸೊ 8 ಪೈಪಲ್ಲಿ ನೀವು ಬೇಕಂದ್ರೆ 4 ಗೇಟ್ ವಾಲ್ ಆಫ್ ಮಾಡ್ಕೊಂಡು ಇನ್ನ ಮಿಕ್ಕಿದ 4 ಗೇಟ್ ವಾಲ್ ಬೇಕಂದ್ರೆ ನೀವು ಆನ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರೆಷರ್ ಕೂಡ ಹೊಡೆಯುತ್ತೆ, ನೀಟಾಗಿ ವಾಟರ್ ಸಪ್ಲೈ ಕೂಡ ಆಗುತ್ತೆ. ಸೊ ನೀವು ಇದರಿಂದ ಈ ತರನು ಮಾಡ್ಕೋಬಹುದು. ಬೈಲಿ ಮತ್ತೆ ವೀಕ್ಷಕರಿಗೆ ಇದನ್ನ ನೀಟಾಗಿ ತೋರ್ಸೋಣ, ಪೈಪು ಈ ಸಿಸ್ಟಮ್ ಯಾವ ತರ ಬರುತ್ತೆ ಅಂದ್ಬಿಟ್ಟು ತೋರ್ಸೋಣ. ನೋಡಿ ಇಲ್ಲಿ ಇದೆಯಲ್ಲ, ಇದು ಆಕ್ಚುಲಿ ಇದು ಟಿ, ಇದನ್ನ ಝೂಮ್ ಮಾಡಿ ತೋರಿಸ್ತು ಪ್ರತಿ. ಇದು ಟಿ, ಇದು ಬಂದ್ಬಿಟ್ಟು ಸಪರೇಟ್ ಸಿಗುತ್ತೆ. ಇದನ್ನು ನೀವು ಸಪರೇಟ್ ತಗೋಬೇಕು. ಇದು ಒಂದು ಪೈಪು ಎಷ್ಟು ಇಂಚು ಪ್ರತಿ ಪೈಪ್ ಇರೋದು? 2 ಇಂಚ್ಗೆ ಎಷ್ಟು ಇಂಚು ಕಾಲರು? 2 ಇಂಚು ಪೈಪ್ಗೆ 1 ಇಂಚು ಟಿ ಬರುತ್ತೆ. ಸೊ ನೀವು 2 ಇಂಚು ಪೈಪ್ಗೆ 1 ಇಂಚು ಟಿ ತಗೊಂಡ್ರೆ ಸೆಂಟ್ರಲ್ ಇಲ್ಲೊಂದು ಕಾಲರ್ ಬರುತ್ತೆ. ಇದು ಎಷ್ಟು ಇಂಚು ಪ್ರತಿ? 1 ಇಂಚ್ ಅಲ್ಲ ಪ್ರತಿ? ಇದು ನಾನು ಅದೇ ಹೇಳಿದೆಲ್ಲ, 2 ಇಂಚು ಪೈಪ್ಗೆ 1 ಇಂಚು ಟಿ ಹಾಕೊಂಡು ಸೆಂಟ್ರಲ್ಲಿ ಒಂದು ಟೈಟ್ ಮಾಡ್ಕೊಳ್ಳೋದಕ್ಕೆ ಕಾಲರ್ ಕೊಡ್ತಾರೆ. ಸೊ ಈ ಕಾಲರ್ನು ಕೂಡ ನೀವು ಹಾಕೊಬಹುದು, ಮತ್ತೆ ಹಾಕೊಬೇಕು ಆಕ್ಚುಲಿ. ಮತ್ತೆ ತಿರ್ಗಾ ಇದು ಬರುತ್ತೆ ಏನಿದು ಗೇಟ್ ವಾಲ್. ಗೇಟ್ ವಾಲ್ಗೆ ಇದು ಆಕ್ಚುಲಿ ಪೈಪ್ ಇದೆಯಲ್ಲ, ಇದು ಸಪೆ ಪೈಪ್ ಇದು. ಸೊ ಹೋಲ್ ಇರೋ ಪೈಪ್ ನ ಇಲ್ಲೇನು ನಾವು ಗಮ್ಮಕ್ಕೆ ನಂತ ಅವಶ್ಯಕತೆ ಇಲ್ಲ. ಇಲ್ಲಿ ತಾಂಬಲ್ಲ, ಹತ್ರ ತಾಂಬ, ಅದು ಝೂಮ್ ಮಾಡಿ ತೋರಿಸ್ತಿದೆ ವೀಕ್ಷಕರಿಗೆ. ಇಲ್ಲಿ ಇದೆಯಲ್ವಾ, ಇದು ಆಕ್ಚುಲಿ ಇದನ್ನ ಟೈಟ್ ಮಾಡ್ಕೊಳ್ಳೋದು. ಇದನ್ನ ಹಿಂದಕ್ಕೆ ಹೇಳ್ಕೊಂಡ್ರೆ ಸೊ ನಿಮ್ಗೆ ಪೈಪ್ ಈಸಿಯಾಗಿ ಆಚೆ ಹೋಗುತ್ತೆ, ಬಿಚ್ಕೊಂಡ್ಬಿಡ್ಬೋದು. ಇದನ್ನ ಮುಂದಕ್ಕೆ ತಗೊಂಡು ಟೈಟ್ ಮಾಡ್ಕೊಂಡು ನೀಟಾಗಿ ಟೈಟಾಗಿ ಕುತ್ಕೊಂಡಿರುತ್ತೆ. ಇಲ್ಲಿ ಕಾಣಿಸ್ತಿದೆ ಈ ತರ ನೀಟಾಗಿ ನೀರು ಸಪ್ಲೈ ಆಗುತ್ತೆ. ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ 100% ನೀವು ಕಮ್ಮಿ ನೀರಲ್ಲಿ ಜಾಸ್ತಿ ವ್ಯವಸಾಯ ಮಾಡ್ಬೋದು. ಸೊ ಬೆನಿಫಿಟ್ ಇದೆ. ಮತ್ತೆ ನೀರು ಕೂಡ ಜಾಸ್ತಿ ಪೋಲಾಗಲ್ಲ. ನಿಮ್ದು ಒಂದೇ ಏನಾದ್ರು ಬೋರ್ ಇತ್ತು ಅಂದ್ರೆ ಹತ್ತತ್ರ 2.5-3 ಎಕರೆನಲ್ಲಿ ನಾನೇನು ವ್ಯವಸಾಯ ಮಾಡ್ತಾ ಇದ್ದೀನಿ ಆ ತರ ವ್ಯವಸಾಯ ಮಾಡ್ಕೋಬಹುದು, ಯೂಸ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಯಾರಿಗಾದ್ರು ಯೂಸ್ ಆಗೋದಿತ್ತು ಅಂದ್ರೆ ಖಂಡಿತ ಇದನ್ನ ಅಳವಡಿಸ್ಕೊಳ್ಳಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಆಕ್ಚುಲಿ ವೀಕ್ಷಕರು ತುಂಬಾ ಜನ ಏನು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸರ್ ಇದು 30 ಕುಂಟೆಗೆ ಎಷ್ಟಾಗುತ್ತೆ ಖರ್ಚು, ಮತ್ತೆ 1 ಎಕರೆಗೆ ಎಷ್ಟಾಗುತ್ತೆ, ನೀವು ಯಾವ ಇದು ಏನು ಕಂಪ್ನಿದು ಪೈಪ್ ತಗೊಂಡಿದ್ದೀರ ಅಂದ್ಬಿಟ್ಟು. ಸೊ
ಕ್ವಾಲಿಟಿ ವೈಸ್ ಆಗುತ್ತೆ ಅಂತ ಹೇಳಿ. ಕ್ವಾಲಿಟಿ ವೈಸಾ? ಸೊ ಇದು ಆಕ್ಚುಲಿ ಪ್ರತಿ ನಾವು ಯಾವ್ದು ತುಳಸಿ ತಾನೇ ತಗೊಂಡಿರೋದು. ತುಳಸಿದು ಬಂದ್ಬಿಟ್ಟು ಒಳ್ಳೆ ಕ್ವಾಲಿಟಿ ಇದೆ. ನಾವು ಹಾಕಿರೋ ಪ್ರಕಾರ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು ನಿಮ್ಗೆ. ಸೊ ಒಳ್ಳೆ ಕ್ವಾಲಿಟಿ ಪೈಪು. ನಿಮ್ಗೆ ಇನ್ನು ಬೇರೆ ಬೇರೆ ತರದ್ದು ಯಾವ್ದೋ ಕಂಪ್ನಿದೆಲ್ಲ ಇದೆ, ಅದು ಕಮ್ಮಿಗೂ ಕೂಡ ಸಿಗುತ್ತೆ. ಇದರಿಂದ ಬೆನಿಫಿಟ್ ನೋಡಿ, ಇಷ್ಟೆಲ್ಲ ನಾನು ಇವಾಗ ಏನ್ ಹೇಳಿದ್ನಿ ಇಷ್ಟೆಲ್ಲ ಬೆನಿಫಿಟ್ ಇದೆ. ಇದು ಯಾವ ತರ ಹಾಳಾಗ್ಬೋದು ಅಂದ್ರೆ, ನನ್ಗೆ ಗೊತ್ತಿರೋ ಪ್ರಕಾರ ನೀವು ಜಾಸ್ತಿ ಬಿಸಿಲಲ್ಲಿ ಒಣಗಿಸಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇವಾಗ ನೋಡಿ, ಪ್ರೆಷರ್ ಬಂದ್ಬಿಟ್ಟು 4ರಿಂದ 5 ಪೈಪಲ್ಲಿ ಹೋಗೋ ಪ್ರೆಷರು ನೀರು ಬರೀ 2 ಪೈಪಲ್ಲಿ ಏನಾರು ಹೋಯ್ತು ಅಂದ್ರೆ, ಸೊ ಪೈಪು ಒಣಗಿರುತ್ತೆ. ಅವಾಗ ಏನಾದ್ರೂ ನೀವು ಬರೀ 2 ಪೈಪಲ್ಲಿ ನೀವು ಪ್ರೆಷರ್ ಅಲ್ಲಿ ನೀರು ಬಿಟ್ರ ಅಂದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ 4 ಪೈಪ್ಗೆ ಹೋಗೋ ಪ್ರೆಷರ್ ನೀರು 4 ಪೈಪ್ಗೆ ಬಿಡ್ಬೇಕು. ನೀವು ಸ್ವಲ್ಪ ಅಗಲ ಹಾಕ್ಬಿಟ್ಟು ನೀವು ಅದನ್ನ, ಸೊ ನೀವು ಬರೀ 2 ಪೈಪಲ್ಲಿ ಆ ಕಡೆಗೆ ಈ ಕಡೆ ನೀರು ಸಪ್ಲೈ ಮಾಡ್ತೀವಿ ಅಂದ್ರೆ ಪೈಪ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದೊಂದು ಸ್ವಲ್ಪ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಇನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀಟಾಗಿ ನೀರು ಸಪ್ಲೈ ಆಗುತ್ತೆ, ಒಳ್ಳೆ ಬೆನಿಫಿಟ್ ಇರುತ್ತೆ, ನೀವು ಯೂಸ್ ಮಾಡ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಮತ್ತೆ ಫೇಸ್ಬುಕ್ ಪೇಜ್ ಇದೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ ನಾನು ನಿಮ್ಗೆ. ಥ್ಯಾಂಕ್ ಯು. ನಾನು ಆಕ್ಚುಲಿ ನಿಮ್ಗೆ ಇನ್ನೊಂದು ಹೇಳೋದು ಮರ್ಕೊಂಡೆ ನೋಡಿ, ಪೈಪ್ ಇದೆಯಲ್ವ ಇದು, ಸೊ ಇದು ಎಂಡಿಂಗು, ಇದು ಆಕ್ಚುಲಿ ಏನು 2 ಇಂಚ್ ಪೈಪ್ ಏಕ, ಅದನ್ನ ತೋರಿಸು ಪ್ರತಿ. ಇದು ಆಕ್ಚುಲಿ ಏಕ, ಇದರಲ್ಲೇ ನಾವು ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದು. ಇದಕ್ಕೆ ಮೈನ್ ಗೇಟ್ ವಾಲ್ ಬರುತ್ತೆ ಇಲ್ಲಿ, ಇದೆಯಲ್ವಾ, ಇದೊಂದು ಗೇಟ್ ವಾಲ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಬಿಡ್ರಿ ನೀವು. ಇದೊಂದು ಗೇಟ್ ವಾಲ್ ಇಟ್ಕೊಳ್ಳಿ. ಮತ್ತೆ ಆ ಕಡೆ ಎಂಟ್ ಕ್ಯಾಪ್ ಹಾಕೋಬೇಕು, ಅದನ್ನು ಕೂಡ ತೋರಿಸ್ತೀನಿ. ನೋಡಿ, ಈ ಕಡೆಗೆ ಒಂದು ಎಂಟ್ ಕ್ಯಾಪ್ ಬರುತ್ತೆ, ಎಂಡ್ ಕ್ಯಾಪ್, ಇದನ್ನ ಹಾಕೋಬೇಕು. ಸೊ ಇದನ್ನ ಹಾಕೊಂಡ್ರೆ ಇಲ್ಲಿಂದ ನೀರು ಆಚೆ ಹೋಗಲ್ಲ. ಸೊ ನಿಮ್ಗೆ ಪ್ರೆಷರ್ ಕೂಡ ನಿಮ್ಗೆ ನೀಟಾಗಿರುತ್ತೆ, ಅದೊಂದು ಮಾಡ್ಕೊಳ್ಳಿ. ಮತ್ತೆ ಈ ಸಿಸ್ಟಮ್ ಇದೆಯಲ್ವಾ, ಈ ಸಿಸ್ಟಮ್ ಬಂದ್ಬಿಟ್ಟು ಆಕ್ಚುಲಿ ಯಾವಾಗ ನಮಗೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂದ್ರೆ ಬೇಸಿಗೆಗಾಲದಲ್ಲಿ. ಸೊ ಬೇಸಿಗೆಗಾಲದಲ್ಲಿ ಇವಾಗ ನಿಮ್ಮ ಪೈಪಲ್ಲಿ ನಿಮ್ಮ ಬೋರಲ್ಲಿ ಒಂದ 2ರಿಂದ 3 ಇಂಚು ನೀರು ಬರ್ತಾ ಇರುತ್ತೆ ಅಂತ ಅನ್ಕೊಳ್ಳಿ, ಯಾವ್ದು ಮಳೆಗಾಲದಲ್ಲಿ. ಬೇಸಿಗೆಗಾಲದಲ್ಲಿ ಬಂದ್ಬಿಟ್ಟು ನಿಮಗೆ ಬರೀ 1 ಇಂಚು 1.5 ಇಂಚು ನೀರು ಬರುತ್ತೆ, ನೀರು ಬತ್ತೋಗ್ಬಿಡುತ್ತೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಈ ತರ ಸಿಸ್ಟಮ್ ಹಾಕೊಂಡ್ರೆ ನಿಮ್ಗೆ 100% ಬೆನಿಫಿಟ್ ಇರುತ್ತೆ. ಸೊ ನೀವು ಬೇಸಿಗೆಗಾಲದಲ್ಲಿ ನೀವು ಆರಾಮಾಗಿ ನೋಡಿ ಈ ಸಿಸ್ಟಮ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಜಾಸ್ತಿ ಕಮ್ಮಿ ನೀರಲ್ಲಿ ಜಾಸ್ತಿ ವ್ಯವಸಾಯ ಮಾಡ್ಕೋಬಹುದು. ಇದೊಂದು ಬೆನಿಫಿಟ್ ಅಂದ್ರೆ ಬೇಸಿಗೆಗಾಲದಲ್ಲಿ ಇರುತ್ತೆ ನೋಡಿ ನಿಮ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕೇಳಿ, ನನಗೆ ಗೊತ್ತಿರೋಷ್ಟು ವಿಚಾರ ನಾನು ನಿಮ್ಮ ಹತ್ರ ವಿಚಾರನ ಹಂಚ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.